ಆತ್ಮಾವಲೋಕನ ಸಮಸ್ತ ವಾಹಿನಿಯ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಸೌಂದರ್ಯ ದರ್ಶನ ಸಾಲದೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಪುಟ್ಟ ವಿಚಾರವನ್ನು ಮಂಡನೆ ಮಾಡೋಣ ಅಂತ ಹೇಳಿ ನಿಮ್ಮ ಮುಂದೆ ಕೂತಿದ್ದೇನೆ. ಸೌಂದರ್ಯ ದರ್ಶನ ಸಾಲದೆ, ಕಲಾವಿದನಾದವನು ಇನ್ನೇನು ಕೆಲಸ ಮಾಡಬೇಕು, ತನ್ನ ಬದುಕಿನಲ್ಲಿ ಕಂಡ ಸೌಂದರ್ಯಗಳ ದರ್ಶನವನ್ನಷ್ಟೇ ಮಾಡಿಸಿಯಾನು. ಇಲ್ಲಿ ಸತ್ಯವು ಹೊರಗಣ ನೋಟಕ್ಕೆ ಅಸಹ್ಯವೆನಿಸಿದರೂ ಅದು ಸೌಂದರ್ಯವೇ. ಜನತೆಯನ್ನು ನಗಿಸಬೇಕು, ಜನತೆಯನ್ನು ದುಃಖಕ್ಕೆ ಗುರಿ ಮಾಡಬೇಕು, ಅವರನ್ನು ಕೋಪದಿಂದ ಕೆರಳಿಸಬೇಕು ಎಂಬ ಉದ್ದೇಶ ನನ್ನದಲ್ಲ. ತನಗೆ ಇಂಥ ನೋಟವು ನೋವನ್ನುಂಟು ಮಾಡಿದೆ, ಇಂಥ ನೋಟ ಸಂತೋಷವನ್ನುಂಟು ಮಾಡಿದೆ, ಇಂತಿಂಥ ನೋಟಗಳಿಂದ ಸುಖದಲ್ಲಿ ತಾನು ತೇಲಿದ್ದೇನೆ ಎಂಬುದನ್ನು ಹೇಳುವುದೇ ನನ್ನ ಬಯಕೆ. ಈ ಆಸೆಯನ್ನು ತನ್ನ ಸೃಷ್ಟಿಯಿಂದ ಕಲಾವಿದ ಪೂರ್ಣ ಮಾಡಿದ್ದಾನೆ. ಎಷ್ಟೋ ಬಾರಿ ವಿಮರ್ಶಕರು ಅವನ ವಿಚಾರದಲ್ಲಿ ಈತ ಬರಿಯ ದುಃಖವನ್ನೇ ಹೇಳುತ್ತಾನೆ, ಬರಿಯ ಕೊರಗನ್ನೇ ಚಿತ್ರಿಸುತ್ತಾನೆ, ಇಂಥ ಸಮಸ್ಯೆಗಳಿಗೆ ಪರಿಹಾರ ಹೇಳುವುದಿಲ್ಲ ಎಂದು ಸವಾಲು ಹಾಕುವುದುಂಟು. ಸಮಸ್ಯೆಗಳನ್ನೆತ್ತಿ ಅವುಗಳ ಹಿನ್ನೆಲೆಯೊಡನೆ ಚಿತ್ರಿಸುವುದು ದೊಡ್ಡ ಕೆಲಸವೇ. ನೀತಿ ಅನೀತಿ ಎನ್ನುವುದು ದೊಡ್ಡ ಕೆಲಸವೇ. ಕಲಾವಿದ ಪರಿಹಾರವನ್ನು ಕಂಡವನಾದರೆ ಅದನ್ನು ಹೇಳಬಾರದೆಂದಿಲ್ಲ. ದೊಡ್ಡ ಶೀಲಗಳನ್ನು, ಉದಾರ ಗುಣಗಳನ್ನು, ನಿಸ್ವಾರ್ಥ ಜೀವನವನ್ನು ಪರ್ಯಾಯವಾಗಿ ನಾನು ತೋರಿಸಿಯೇ ತೋರಿಸುತ್ತೇನೆ. ಅಸಹ್ಯದ ಜತೆಗೆ ಸಹ್ಯ ವಸ್ತುವಿನ ಚಿತ್ರವಿಲ್ಲದೆ ಹೋದರೆ ಅಸಹ್ಯವನ್ನು ಕಠಿಣವಾಗಿ ಹೇಳುವಾಗಲಿಲ್ಲ. ಅನೀತಿಗೆ ವಿರುದ್ಧವಾದ ಕಲ್ಪನೆ ಹುಟ್ಟಿಯೇ ಹುಟ್ಟುತ್ತದೆ. ಅಸಹ್ಯವನ್ನು ಕಠಿಣವಾಗಿ ಹೇಳುವಾಗಲೆಲ್ಲ ಅನೀತಿಗೆ ವಿರುದ್ಧವಾದ ಕಲ್ಪನೆ ಹುಟ್ಟುತ್ತದೆ.